ನರರಾಕ್ಷಸರ ಬೇಟೆಗಿಳಿದಿರುವಂತಹ ಭಾರತೀಯ ಸೇನೆ ಇಲ್ಲಿ ತನಕನೂ ಕೂಡ ಇವತ್ತು ಕೂಡ ಕೆಲ ಮನೆಗಳನ್ನು ಧ್ವಂಸ ಮಾಡಿದೆ. 11 ಮನೆಗಳನ್ನು ಧ್ವಂಸ ಮಾಡಿದೆ ಅಂತ ಅಂದ್ರೆ ಉಗ್ರರು ಹಾಗೆ ಉಗ್ರರಿಗೆ ಸಹಾಯವಾಗಿ ನಿಂತಿದ್ದಾರೆ ಅನ್ನುವಂತ ಮಾಹಿತಿಯ ಮೇರೆಗೆ ಇಂಥದೊಂದು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇದರ ಜೊತೆಗೆ ಸುಮಾರು 64 ಶಂಕಿತರ ಮನೆಗಳ ಮೇಲೆ ದಾಳಿ ಕೂಡ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ಜೊತೆಗೇನೆ ಪಾಕಿಸ್ತಾನದ ಮೇಲೆ ಸುಮ್ಮನೆ ಆರೋಪ ಮಾಡೋದಲ್ಲ, ಏನಾದ್ರು ಸಾಕ್ಷ್ಯ ಕೊಡಿ ಅಂತ ಪಾಕಿಸ್ತಾನದ ಕಡೆಯಿಂದ ಬಹಳ ಮಂದಿ ಕೇಳ್ತಾ ಇದ್ದಾರೆ. ಮಾಜಿ ಕ್ರಿಕೆಟಿಗ ಅಫ್ರಿದಿ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ವಿಶ್ವದ ಮುಂದೆ ಪಾಕಿಸ್ತಾನವನ್ನ ಮತ್ತಷ್ಟು ಬೆತ್ತಲುಗೊಳಿಸುವಂತ ನಿಟ್ಟಿನಲ್ಲಿ ಭಾರತಕ್ಕೆ ಮೊನ್ನೆ ಆದಂತಹ ದಾಳಿಗೆ ಸಂಬಂಧಪಟ್ಟಂಗೆ ಕೆಲ ಸಾಕ್ಷ್ಯಗಳು ಪಾಕಿಸ್ತಾನದ ಕೈವಾಡಕ್ಕೆ ಸಂಬಂಧಪಟ್ಟಂಗೆ ಲಭ್ಯ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೇಗೆ ನಡೀತಾ ಇದೆ ಹಾಗಾದ್ರೆ ಕಾರ್ಯಾಚರಣೆ, ಏನ್ ಅಂಶಗಳು ಲಭ್ಯ ಆಗಿರುವಂತದ್ದು ಸೇನೆಗೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ರಕ್ತದೋಕುಳಿ ಹರಿಸಿದ ಉಗ್ರರ ಸದೆ ಬಡಿಯುವ ಆಪರೇಷನ್, ನರಮೇಧ ಮಾಡಿದ್ದ ರಾಕ್ಷಸರ ಸಂಹಾರಕ್ಕೆ ಕಾರ್ಯಾಚರಣೆ. ಕಾಶ್ಮೀರದಲ್ಲಿ ಉಗ್ರರ ಬೇಟೆಗೆ ರಣರೋಚಕ ಆಕ್ರಮಣ ಆಪರೇಷನ್ ನಡೀತಿದೆ. ಉಗ್ರರು ಕೆಣಕಿಯಾಗಿದೆ. ಇನ್ನೇನಿದ್ರು ಪಾಕಿಸ್ತಾನ ಇಡೀ ಜನ್ಮದಲ್ಲೇ ಮುಟ್ಟಿ ನೋಡ್ಕೊಳ್ಬೇಕು ಅಂತದೊಂದು ಶಾಕ್ ಕೊಡೋಕೆ ಭಾರತೀಯ ಯೋಧರು ಗಡಿಯಲ್ಲಿ ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಿದ್ದಾರೆ. ಉಗ್ರರನ್ನ ಹುಡುಕಿ ಹೊಡಿತಿದ್ದಾರೆ. ನರರಾಕ್ಷಸರ ಬೇಟೆಗಿಳಿದ ಯೋಧರಿಂದ ಬೆಂಕಿ ಕಾರ್ಯಾಚರಣೆ. ಪ್ರತೀಕಾರದ ಯುದ್ಧ ಆರಂಭ. ಉಗ್ರರ 11 ಮನೆಗಳು ಉಡೆ. ಕಾಶ್ಮೀರ ಕಣಿವೆಯ ಮೂಲೆ ಮೂಲೆಯಲ್ಲೂ ಸೇನೆಯ ಕೂಂಬಿಂಗ್. ಕಾಶ್ಮೀರದಲ್ಲಿ ಪ್ರವಾಸಿಗರಿಗೆ ನರಕ ತೋರಿಸಿದ್ದ ನರರಾಕ್ಷಸರ ಬೇಟೆಗಿಳಿದಿರುವ ಭಾರತೀಯ ಸೇನೆ ರಣರೋಚಕ ಕಾರ್ಯಾಚರಣೆ ನಡೆಸ್ತಾ ಇದೆ. ಕಳೆದ 3 ದಿನಗಳಿಂದ ಉಗ್ರರ ಮನೆಗಳು ಒಂದರ ಮೇಲೊಂದರಂತೆ ಧ್ವಂಸ ಮಾಡಲಾಗ್ತಿದೆ. 48 ಗಂಟೆಗಳಲ್ಲಿ 11 ಉಗ್ರರ ಮನೆಗಳನ್ನ ಉಡೀಸ್ ಮಾಡಲಾಗಿದೆ. ಕಣಿವೆಯಲ್ಲಿ ರಕ್ತದೋಕುಳಿ ಹರಿಸೋಕೆ ಉಗ್ರರು ಬೀಡು ಬಿಟ್ಟು ಪಕ್ಕಾ ಪ್ಲಾನ್ ಮಾಡಿದ್ರು. ಎಲ್ಲೆಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿದ್ರು ಅವೆಲ್ಲವನ್ನು ಕೂಡ ಹುಡುಕಿ ಧ್ವಂಸ ಮಾಡಲಾಗ್ತಿದೆ. ಪಹಲ್ಗಾಮ್ನಲ್ಲಿ ನಡೀತಿರುವ ಕಮಾಂಡೋಗಳ ಕಾರ್ಯಾಚರಣೆಯನ್ನ TV9 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಈಗ ನಾವು ಕಾಶ್ಮೀರದ ಸೋಫಿಯಾನಲ್ಲಿದ್ದೇವೆ. ಇಲ್ಲೂ ಕೂಡ ಅದ್ನಾನ್ ದಾರ್ ಎಂಬ ಲಷ್ಕರ್ ಎ ತೊಯ್ಬಾ ಉಗ್ರನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಇಲ್ಲಿ ಎಲ್ಲಾ ಕಡೆ ಭದ್ರತಾ ಪಡೆಗಳು ನಿಯೋಜಿಸಲಾಗಿದೆ. ಇಲ್ಲಿ ಇಡೀ ಗ್ರಾಮದಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ. ಇಲ್ಲಿನ ಸ್ಥಳೀಯರಿಂದ ಮಾಹಿತಿಯನ್ನ ಸಂಗ್ರಹಿಸಲಾಯಿತು. ಇಲ್ಲಿ ನೋಡಿ, ಇಡೀ ಮನೆಯನ್ನೇ ಉರುಳಿಸಲಾಗಿದೆ. 64 ಶಂಕಿತರ ಮನೆ ಮೇಲೆ ಯೋಧರಿಂದ ದಾಳಿ. ಕಾಶ್ಮೀರದಲ್ಲಿ ಉಗ್ರರು ಆಕ್ಟಿವ್ ಆಗಿರಬೇಕು ಅಂದ್ರೆ ಸ್ಥಳೀಯರ ಸಹಾಯ ಇಲ್ಲದೆ ಏನು ಮಾಡೋಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಉಗ್ರರಿಗೆ ಸಹಾಯ ಮಾಡಿದವರ ಬೇಟೆಗೆ ಸೇನೆ ಇಳಿದಿದೆ. ಸುಮಾರು 64 ಶಂಕಿತರ ಮನೆ ಮೇಲೆ ಯೋಧರು ದಾಳಿ ಮಾಡಿದ್ದಾರೆ. ಮನೆಯ ಇಂಚಿಂಚು ಜಾಲಾಡಿದ್ದಾರೆ. ದಾಳಿ ವೇಳೆ ಎಸ್ಕೇಪ್ ಆಗಿರುವ ಹಲವರಿಗಾಗಿ ಸೈನಿಕರು ಹುಡುಕಾಟ ನಡೆಸುತ್ತಿದ್ದಾರೆ. ಮತ್ತೆ ನಾಗರಿಕರ ಮೇಲೆ ಫೈರಿಂಗ್ ನಡೆಸಿ ಉಗ್ರರು ಪರಾರಿ. ಕಣಿವೆಯಲ್ಲಿ ಉಗ್ರರ ಅಟ್ಟಹಾಸ ನಿಲ್ಲದಾಗಿದೆ. ಕುಪ್ವಾರದಲ್ಲಿ ನಾಗರಿಕರ ಮೇಲೆ ಫೈರಿಂಗ್ ನಡೆಸಿ ಉಗ್ರರು ಪರಾರಿಯಾಗಿದ್ದಾರೆ. ಗುಂಡಿನ ದಾಳಿಯಲ್ಲಿ ಓರ್ವ ನಾಗರಿಕನಿಗೆ ಗಂಭೀರ ಗಾಯಗಳಾಗಿವೆ. ಉಗ್ರರಿಗಾಗಿ ಯೋಧರು ಹುಡುಕಾಟ ನಡೆಸುತ್ತಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕ್ ಕೈವಾಡಕ್ಕೆ ಮಹತ್ವದ ಸಾಕ್ಷಿ. ಉಗ್ರರು ಪಾಷ್ಟೋ ಭಾಷೆಯಲ್ಲಿ ಮಾತನಾಡಿರುವುದು ಬಯಲು. ಉಗ್ರರ ದಾಳಿಯಲ್ಲಿ ತನ್ನ ಪಾತ್ರ ಇಲ್ಲ ಅಂತ ಹೇಳಿಕೊಳ್ತಿರುವಂತಹ ಪಾಪಿ ಪಾಕಿಸ್ತಾನದ ಮುಖವಾಡ ಮತ್ತೆ ಬಯಲಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇರುವುದಕ್ಕೆ ಮಹತ್ವದ ಸಾಕ್ಷಿ ಸಿಕ್ಕಿದೆ. ದಾಳಿ ವೇಳೆ ಉಗ್ರರೆಲ್ಲ ಕೂಡ ಪಾಷ್ಟೋ ಭಾಷೆಯನ್ನ ಮಾತನಾಡಿರುವುದು ಗೊತ್ತಾಗಿದೆ. ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಪಾಷ್ಟೋ ಭಾಷೆ ಬಳಕೆ ಮಾಡಲಾಗುತ್ತೆ. ಏನೋ ಕರಾಚಿ ಪಿಯೋಕಿಯಲ್ಲಿ ಉಗ್ರರ ಹೆಜ್ಜೆ ಗುರುತುಗಳು ಪತ್ತೆಯಾಗಿದೆ ಅಂತ ಗೊತ್ತಾಗಿದೆ. ಒಂದ್ ಕಡೆ ಯೋಧರಿಂದ ತೀವ್ರ ಕಾರ್ಯಾಚರಣೆ ನಡೀತಿದ್ರೆ ಮತ್ತೊಂದ್ ಕಡೆ NIA ಗುಪ್ತಚರ ಅಧಿಕಾರಿಗಳಿಂದಲೂ ಶೋಧ ನಡೀತಿದೆ. ಉಗ್ರರ ಬಗ್ಗೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹ ಮಾಡಲಾಗ್ತಿದೆ. ಭಾರತ ಶಾಂತಿ ಬಯಸುವ ರಾಷ್ಟ್ರವಾಗಿದೆ. ಆದ್ರೆ ಕೆಣಕಿದ್ರೆ ಸುಮ್ಮನೆ ಕೂರುವಂತ ಜಾಯಮಾನವೇ ಇಲ್ಲ. ಬ್ಯೂರೋ ರಿಪೋರ್ಟ್ TV9.